ಹಲೋ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಬೇಲೂರು ಹುಡುಗಿ. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ, ಹಾಗೆ ನನಗೆ ಪರ್ಸ್ನಲಾಗಿ ಕೂಡ ಕೇಳ್ತಾ ಇದ್ರಿ, ಯಾವಾಗಲೂ ನಾನ್ ವೆಜ್ ರೆಸಿಪೀಸ್ನೇ ಅಪ್ಲೋಡ್ ಮಾಡ್ತಿರ್ತೀರಲ್ಲ, ನಮಗೋಸ್ಕರ ವೆಜ್ ರೆಸಿಪಿ ಕೂಡ ಅಪ್ಲೋಡ್ ಮಾಡಿ ಅಂತ. ಇವತ್ತು ನನ್ನ ಎಲ್ಲ ಪ್ರೀತಿಯ ವೆಜ್ ಪ್ರಿಯರಿಗೋಸ್ಕರ ನಮ್ಮ ಮನೇಲಿ ಬಿಸಿಬೇಳೆಭಾತನ್ನ ರೆಡಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಆ್ಯಂಡ್ ಅದಕ್ಕೇನೇನು ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ಅಮ್ಮ ಒಂದು 4 ಟೊಮೊಟೊ, ಒಂದು 3ರಿಂದ 4 ಒಣಮೆಣಸಿನ್ಕಾಯಿ, ಈರುಳ್ಳಿ 2, ಬೆಳ್ಳುಳ್ಳಿ 1 ಫುಲ್ಲು, ಸ್ವಲ್ಪ ಶುಂಠಿ, 1 ಈರುಳ್ಳಿ ಒಗ್ಗರಣೆಗೆ ಸಪ್ರೇಟಾಗಿ, ಹಾಗೆ ಒಂದು ಸ್ವಲ್ಪ ಕಾಯಿ, ಹಾಗೆ ಒಂಚೂರು ಹುಣಸೆ ಹಣ್ಣು ಸ್ವಲ್ಪ ಇಟ್ಕೊಂಡಿದ್ದಾರೆ. ಇದೆಲ್ಲ ಸೈಡಿಗೆ ತೆಗೆದಿಟ್ಟು ಮಸಾಲೆ ಐಟಮ್ಸ್ ಏನೇನು ಬೇಕು ಅಂತ ನೋಡೋಣ ಬನ್ನಿ. ಇಲ್ಲಿ ಹುರಿಯೋದಕ್ಕೆ ಅಮ್ಮ 2 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಉದ್ದಿನಬೇಳೆ, ಸ್ವಲ್ಪ ಮೆಂತ್ಯ ಕಾಳು, 1 ಸ್ಪೂನ್ ಜೀರಿಗೆ, ಸ್ವಲ್ಪ ಚಕ್ಕೆ ಲವಂಗ, 1/2 ಸ್ಪೂನಷ್ಟು ಅಕ್ಕಿ, ಹಾಗೆ 3 ಸ್ಪೂನು ಸಂಬರ್ ಬೀಜ, ಜೊತೆಗೆ 3 ಒಣಮೆಣಸಿನ್ಕಾಯಿನ ಹಾಕಿದ್ದಾರೆ. ಎಲ್ಲ ಹಾಕಾದ್ಮೇಲೆ ಚೆನ್ನಾಗಿ ಹುರ್ಕೋಬೇಕು. ಹುರಿವಾಗಲೇ ಆ ಘಮಕ್ಕೆನೇ ವಾವ್, ಬಿಸಿಬೇಳೆಭಾತ್ ಹೆಂಗಿರ್ಬೋದಪ್ಪ ಅಂತ ನಾವು ಫೀಲ್ ಮಾಡ್ಕೋಬೋದು, ಆ ಥರ ಇರುತ್ತೆ. ಅದಾದಮೇಲೆ ಸ್ವಲ್ಪ ನಾವು ಎತ್ತಿಟ್ಕೊಂಡಿರೋಂತಹ ಕಾಯಿ ತುರಿ, ಒಂದು 3 ಟೊಮೆಟೊ, 1-2 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಹಾಗೆ ಒಂದು ಸ್ವಲ್ಪ ಹುಣಸೆಹಣ್ಣು ಎತ್ತಿಟ್ಕೊಂಡಿರ್ತೀವಲ್ಲ ಅದು, ಅದ್ರ ಜೊತೆಗೆ ಒಂದೇ ಚಿಟಿಕೆ ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ರುಬ್ಕೋಬೇಕು. ಅದಾದಮೇಲೆ ಈ ಮಸಾಲೆನ ಸೈಡಿಗೆ ತೆಗೆದಿಟ್ಕೊಂಡು ಒಗ್ಗರಣೆ ಹಾಕಬೇಕು. ಬನ್ನಿ, ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ. ಇಲ್ಲಿ ಅಮ್ಮ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ 1 ಚಿಟಿಕೆಯಷ್ಟು ಸಾಸಿವೆ, ಅದಕ್ಕೆ ನಾವು ಎತ್ತಿಟ್ಕೊಂಡಿರೋಂತಹ 1 ಈರುಳ್ಳಿ, ಹಾಗೆ 2 ಒಣಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು. ಈ ಕರ್ಬೇವಿನ ಸೊಪ್ಪು ಸ್ಪೆಷಾಲಿಟಿ ಏನಂದರೆ ನಮ್ಮಮ್ಮ ಪ್ರೀತಿಯಿಂದ ನಮ್ಮನೇಲೆ ಬೆಳೆದಿರೋಂಥ ಕರ್ಬೇವಿನ ಸೊಪ್ಪು. ಅಫ್ಕೋರ್ಸ್ ಈ ಒಂದು ಕರ್ಬೇವಿನ ಸೊಪ್ಪಿಂದ ನಮ್ಮ ಬಿಸಿಬೇಳೆಭಾತ್ ಕೂಡ ಇನ್ನಷ್ಟು ರುಚಿಯಾಗಿರೋದ್ರಲ್ಲಿ ಡೌಟೇ ಇಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಅಮ್ಮ ಇಲ್ಲಿ ಯೂಶಲಿ ಬಟಾಣಿ ಕಾಳನ್ನ ತಗೋತಾರೆ, ಬಟ್ ಇವಾಗ ಅವರೆಕಾಳು ಇರೋದ್ರಿಂದ ಅವರೆಕಾಳು, ಹಾಗೆ ನಮ್ಗೆ ಯಾವ್ಯಾವ್ದು ಫೇವ್ರೆಟ್ ವೆಜಿಟೇಬಲ್ಸ್ ನಮಗೆ ಇಷ್ಟನೋ ಎಲ್ಲ ಥರ ವೆಜಿಟೇಬಲ್ಸ್ನು ನಾವು ಇದಕ್ಕೆ ಆ್ಯಡ್ ಮಾಡ್ತಾ ಹೋಗ್ಬೋದು. ಅದ್ರ ಜೊತೆಗೆ ಅಮ್ಮ ಇಲ್ಲಿ 1 ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಇದು ಚೆನ್ನಾಗಿ ಬೇಯೋ ಅಷ್ಟರೊಳಗೆ ಅಮ್ಮ ಸೈಡಲ್ಲಿ ಒಂದು ಅರ್ಧ ಪಾವಷ್ಟು ಅಕ್ಕಿ, ಹಾಗೆ ಅದ್ರ ಜೊತೆಗೆ 100 ಗ್ರಾಮ್ ಹೆಸರುಬೇಳೆ, 100 ಗ್ರಾಮ್ ತೊಗರಿಬೇಳೆನ ಹಾಕಿ ಚೆನ್ನಾಗಿ ತೊಳ್ಕೊಬೇಕು. ಅದಾದಮೇಲೆ ನಾವು ಮಸಾಲೆ ರುಬ್ಬಿಟ್ಟಿರೋದನ್ನ ಇದಕ್ಕೆ ಮಿಕ್ಸ್ ಮಾಡಿಕೊಂಡು, ಇಲ್ಲಿ ಸ್ವಲ್ಪ ಅಮ್ಮ ಖಾರ ಇನ್ನೊಂದು ಸ್ವಲ್ಪ ಜಾಸ್ತಿ ಇರಲಿ ಅಂತ ಹೇಳಿ 1 ಸ್ಪೂನ್ ಎಕ್ಸ್ಟ್ರಾ ಖಾರ ಪುಡಿ ಹಾಕ್ತಾ ಇದ್ದಾರೆ. ಅದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕಿ, ಹಾಗೆ ಇಲ್ಲಿ ಒಂದು ಅರ್ಧ ಪಾವ್ ಅಕ್ಕಿ ಅಮ್ಮ ತೊಗೊಂಡಿರೋದ್ರಿಂದ ಒಂದು 5 ಲೋಟದಷ್ಟು ನೀರನ್ನ ಇಲ್ಲಿ ಹಾಕಿದ್ದಾರೆ. ಯೂಶಲಿ ನಾವು ಅನ್ನ ಮಾಡೋದಕ್ಕೆ ಎಷ್ಟು ನೀರನ್ನ ಹಾಕ್ತೀವೋ ಅದ್ರಿಗಿಂತ 2 ಲೋಟ ನೀರನ್ನ ಜಾಸ್ತಿ ಹಾಕಬೇಕಾಗತ್ತೆ ಬಿಸಿಬೇಳೆಭಾತ್ಗೆ. ಹಾಗೆ ಕುಕ್ಕರಲ್ಲಿ 2 ವಿಷಲ್ ಬರೋ ಅಷ್ಟೊತ್ತಿಗೆ ಅಮ್ಮ ಇಲ್ಲಿ ಬಿಸಿ ಬಿಸಿ ಖಾರ ಬೂಂದಿನ ರೆಡಿ ಮಾಡ್ಕೋತಾ ಇದ್ದಾರೆ. ಆ್ಯಂಡ್ ಖಾರ ಬೂಂದಿ ರೆಸಿಪಿ ನಿಮ್ಗೆಲ್ಲರಿಗೂ ಬೇಕಂತಂದರೆ ಮಿಸ್ ಮಾಡ್ದಲೇ ಕಮೆಂಟಲ್ಲಿ ಮೆನ್ಷನ್ ಮಾಡಿ, ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೋಸ್ಕರ ಖಾರ ಬೂಂದಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಅಮ್ಮ ಬಿಸಿ ಬಿಸಿ ಬಿಸಿಬೇಳೆಭಾತ್ನ ಪ್ಲೇಟಲ್ಲಿ ಹಾಕಿ ಅದ್ರ ಮೇಲೆ ಬಿಸಿ ಬಿಸಿ ತುಪ್ಪ ಹಾಕಿ, ಅದ್ರ ಮೇಲೆ ನಮ್ಮಮ್ಮನೇ ಅವ್ರ ಕೈಯಾರ ಪ್ರೀತಿಯಿಂದ ಮಾಡಿರೋ ಖಾರ ಬೂಂದಿ ಹಾಕಿ ಕೊಡ್ತಾ ಇದ್ರು. 1 ಸ್ಪೂನ್ ಬಾಯಿಗೆ ಇಡ್ತಾ ಇದ್ದಂಗೆ ಆಹಾ, ಸ್ವರ್ಗನೇ ಪ್ಲೇಟಲ್ಲಿ ಬಂದಂಗೆ ಆಯಿತು. ಎಸ್, ನೀವು ಕೂಡ ತಪ್ಪದಲ್ಲೇ ಈ ಒಂದು ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗಿತ್ತು ಅಂತ ನನಗೆ ತಿಳಿಸೋದು ಮಾತ್ರ ಮಿಸ್ ಮಾಡಲೇಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.